ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ಸ್ಪೆಷಲ್ ಅಂತೀರೇನ್ರಿ? ಸ್ಪೆಷಲ್ ಅಂತಂದ್ರೆ ಈಗ ಸೂಟಿ ಒಳಗೆ ಅಂದ್ರೆ ನಮಗೆ ಸೂಟಿ ಇರಂಗಿಲ್ಲ, ಒಂದು ರಿಲ್ಯಾಕ್ಸ್ ಮೂಡ್ ಒಳಗಿರ್ತೀವಿ. ಅಂದ್ರೆ ಸ್ಕೂಲಿಗೆ ಹೋಗ್ತೀವಿ, ಸ್ಟೂಡೆಂಟ್ಸ್ ಇರಂಗಿಲ್ಲ. ಅದೊಂಥರ ಒಂದು ತಿಂಗಳ ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಆಗಿರ್ತದೆ. ಆದರೂ ನಾವು ಮನಸ್ಸಿಗೆ ಸಮಾಧಾನ ಮಾಡ್ಕೊಳ್ಳೋದೇನು, ಸ್ಕೂಲಿಗೆ ಹೋದರೂ ಕೂಡ ಸೂಟಿನೇ ಅದ ಅಲ್ಲ ಅನ್ನೋ ಒಂದು ಮೂಡ್ ಒಳಗೆ ಇರ್ತೀವಿ. ಅಂದರೆ ಮಕ್ಕಳಿಲ್ಲ, ಅಭ್ಯಾಸ ಹೇಳೋದು, ಬರೆದ್ರೇನು ಚೆಕ್ ಮಾಡೋದು ಇಂಥದ್ದೇನು ಇರಂಗಿಲ್ಲ. ಹಾಗಾಗಿ ಆರಾಮಾಗಿ ಹೇಳೋದು, ಸ್ಕೂಲ್ ಟೈಮ್ ಆಗೋ ತನಕ 9:30 ಪೌಣೆ 10 ತನಕ ಎಲ್ಲ ಕೆಲಸ ಮುಗಿಸ್ಕೊಳ್ಳೋದು ಹಿಂಗಿರ್ತದೆ ರೀ. ಅದಕ್ಕೆ ಈಗೇನದ ಮುಂಜಾನೆ ಆದ್ರೆ ರೆಗ್ಯುಲರ್ ರೂಟೀನ್ ಮಾತ್ರ ಹಂಗೆ ಚಾಲ್ತಿನೇ ಇರ್ತದೆ. ಅಂದ್ರೆ ಲಘುನೆ ಹೇಳೋದು, ಮನೆ ಒಳಗಿನ ಕಸ, ಹೊರಗೆ ಥಳಿ ರಂಗೋಲಿ ಇವೆಲ್ಲನೂ ಮುಗಿಸ್ಕೊಂಡು ಆರಾಮಾಗಿ ವಾಕಿಂಗ್ ಹೋಗಿ ಬರೋದು. ಬಂದಮೇಲೆ ಎಲ್ಲ ಕೆಲಸ ಒಂಚೂರು ಆರಾಮಾಗಿ ಮಾಡೋದು ಹಿಂಗಿರ್ತದೆ ರೀ. ಅಂದ್ರೆ ಸೂಟಿ ದಿವ್ಸಕ್ಕೆ ಮತ್ತು ಡೈಲಿ ಕೆಲಸ ಇದ್ದಾಗ ರೆಗ್ಯುಲರ್ ರೂಟೀನಕ್ಕೆ ಇದು ಡಿಫ್ರೆನ್ಸ್ ಅದ. ಈಗ ಮುಂಜಾನೆಯ ಮಾತು ರಂಗೋಲಿ ಹಾಕೋತ ಮುಂಜಾನೆಯ ಮಾತು ಬೇಕೇ ಬೇಕು. ಒಂದೊಳ್ಳೆ ಮಾತು, ಅದನ್ನು ನಮ್ಮ ಜೀವನ ಶೈಲಿಯಲ್ಲಿ ನಾವು ಅಳವಡಿಸಿಕೊಂಡ್ರೆ ಇನ್ನೂ ಚಲೋ, ತಿಳ್ಕೊಂಡ್ರೆ ಇನ್ನೂ ಚಲೋ, ಹೌದಿಲ್ರಿ? ನೋಡ್ರಿ, ಇದು ಭಗವದ್ಗೀತಾ ಒಳಗಿಂದು. ಅರ್ಜುನನು ಒಮ್ಮೆ ಶ್ರೀಕೃಷ್ಣನನ್ನು ಕೇಳಿದನಂತೆ, ಪ್ರಭುವೇ, ಪೂಜೆ ಅಂದ್ರೇನು ಅಂತ ಕೇಳ್ತಾನೆ. ಆಗ ಶ್ರೀಕೃಷ್ಣರು ನಗುತ್ತಾ ಹೇಳಿದರಂತೆ, ನೀನೂ ಖುಷಿಯಾಗಿರು, ಇನ್ನೊಬ್ಬರೂ ಖುಷಿಯಾಗಿರಲು ಬಿಡು, ಇದುವೇ ಭಗವಂತನಿಗೆ ಮಾಡುವ ಶ್ರೇಷ್ಠ ಪೂಜೆಯಾಗಿದೆ. ಎಷ್ಟು ಅರ್ಥಪೂರ್ಣ ಅದ ನೋಡ್ರಿ. ಬರೀ ನಾವು ದೇವ್ರ ಮುಂದೆ ಕೂತು ಒಂದು ಮಂತ್ರ ಸ್ತೋತ್ರ ಹೇಳುವುದಾಗಲಿ, ಅದನ್ನು ಅಷ್ಟೆಲ್ಲ ಹೇಳಿ ಬಂದು ನಾವು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಮಾಡಿದ್ರೆ ಅದು ಯಾವ ಪೂಜೆನೂ ಆಗಂಗಿಲ್ಲ. ಪೂಜೆ ಅಂತಂದ್ರೆ ನಾವು ಖುಷಿಯಾಗಿರೋದು, ಇನ್ನೊಬ್ಬರನ್ನು ಖುಷಿಯಾಗಿರಲಿಕ್ಕೆ ಬಿಡೋದು, ನಮಗೆ ಸಾಧ್ಯವಾದ್ರೆ ಇನ್ನೊಬ್ಬರು ಖುಷಿಯಾಗಿರಲಿಕ್ಕೆ ಅನುಕೂಲ ಮಾಡಿಕೊಡೋದು, ಇದುವೇ ಭಗವಂತನಿಗೆ ಮಾಡುವ ಶ್ರೇಷ್ಠ ಪೂಜೆಯಾಗಿದೆ. ಪೂಜೆ ಎಂದರೆ ಅರ್ಪಣೆಯಲ್ಲ, ಅದೊಂದು ಲೋಕ ಕಲ್ಯಾಣದ ಪ್ರಾರ್ಥನೆ. ಹರೇ ಕೃಷ್ಣ ಅಂಥೇಳಿ ಎಷ್ಟು ಅರ್ಥಪೂರ್ಣ ಅದ. ಇವನ್ನೆಲ್ಲವನ್ನು ನಮ್ಮ ಜೀವನದೊಳಗೆ ರೂಢಿಸ್ಕೋಬೇಕು. ಹಾಗೇನೆ ಮೊನ್ನೆನೂ ಒಂದಿಷ್ಟು ಪ್ರಶ್ನೆಗಳು, ರಂಗೋಲಿ ಯಾಕೆ ಹಾಕಬೇಕು, ದೇವರ ಸ್ತೋತ್ರಗಳನ್ನು ಯಾಕೆ ಹೇಳಬೇಕು, ಅದನ್ನು ಕೂಡ ಆದಷ್ಟು ಲಘುನೆ ಒಂಚೂರು ಡಿಸ್ಕಸ್ ಮಾಡೋಣಂತ. ನನಗೆ ಗೊತ್ತಿದ್ದಷ್ಟನ್ನು ನಾನು ಶೇರ್ ಮಾಡ್ಕೋತೀನಿ, ನಿಮಗೆ ಗೊತ್ತಿದ್ದದನ್ನು ನೀವು ಶೇರ್ ಮಾಡ್ಕೊಳಕಂತ್ರಿ. ಆದ್ರೆ ಈಗ ನೋಡ್ಲಿಕ್ಕತ್ತದ್ದು ವಿಡಿಯೋ ಇದು ಇವತ್ತಿನ ರಂಗೋಲಿ. ಮುಂದಿಂದು ವಾಕಿಂಗ್ ಎಲ್ಲ ಹೋಗಿದ್ದು ವಿಡಿಯೋ ಮಾತ್ರ ನಿನ್ನೆ ಮಾಡಿದ್ದದ. ಅದು ರೆಗ್ಯುಲರ್ಲಿ ವಾಕಿಂಗ್ ಹೋಗ್ತೀವ್ರಿ. ಆದರೆ ಸಂಡೇ ಒಂಚೂರು ಏನದ, ದಿನದಕ್ಕಿಂತ ಒಂಚೂರು ಅರ್ಧ ಗಂಟೆ ಲೇಟಾಗಿ ಹೋಗೋದು, ಒಂದು ಗಂಟೆ ಲೇಟಾಗಿ ಬರೋದು, ಈ ಥರ ಇರ್ತದೆ. ಅಂದ್ರೆ ಸಂಡೇ ಅಲ್ರಿ ಸ್ಪೆಷಲ್. ಸಂಡೇ ಅಂದರೆ ಎಲ್ಲದಕ್ಕೂ ಸ್ಪೆಷಲ್ಲೇ, ಯಾಕಂದರೆ ಎಲ್ಲ ವರ್ಕು ಸೌಕಾಶ ಮಾಡೋದು. ಹಾಗಾಗಿ ಅವತ್ತಿನ ದಿವಸ ಖರೆ ಅಂದ್ರೆ ಸ್ಪೆಷಲ್ ವರ್ಕ್ ಅಂತ ಏನೂ ಆಗಿರೋದೇ ಇಲ್ಲ. ಯಾಕಂದರೆ ಇದೇ ಆರಾಮಾಗಿ ಮಾಡ್ತೀವಲ್ಲ, ಅದೇ ಸಂಡೇ ಆಗಿಬಿಡ್ತದೆ, ಹೌದಿಲ್ರಿ? ನೋಡ್ರಿ, ಈಗ ನೋಡ್ಲಿಕ್ಕತ್ತದ್ದು ಇವತ್ತಿನ ರಂಗೋಲಿ. ಜೋಡ ಹನುಮನ್ ದೇವ್ರು ಹಾಕ್ಲಿಕ್ಕತ್ತೀನಿ ರಂಗೋಲಿ. ಮೊನ್ನೆ ಶನಿವಾರಕ್ಕೆ 8 ದಿವಸ ಆಯಿತು. ದಿನನಿತ್ಯ ಹಾಕ್ಲಿಕ್ಕತ್ತೀನಿ. ಅದನ್ನು ಕೂಡ ಒಂದು ನೆಕ್ಸ್ಟ್ ವಿಡಿಯೋದಾಗ ಟ್ರೈ ಮಾಡ್ತೀನಿ ಹಾಕಲಿಕ್ಕೆ. ಅಂದರೆ ರಂಗೋಲಿ ಬಗ್ಗೆ ಒಬ್ರು ಕೇಳ್ಯಾರಲ್ಲ, ಅದಕ್ಕೆ ಹಾಕಿ ತೋರಿಸ್ಬೇಕು ಅಂಥೇಳಿ ತೋರಿಸಿದೆ. ಅಂತಂದ್ರೆ ನೀವು ಕೂಡ ಯಾರು ಹಾಕೋರು ಹಾಕ್ತೀರಿ. ಹನುಮಂತ ದೇವರ ರಂಗೋಲಿನೇ ಭಾಳ ಶ್ರೇಷ್ಠವಾದ್ದು. ಅದರೊಳಗೂ ಜೋಡ ಹನುಮಂತ ದೇವರದ್ದು ರಂಗೋಲಿ ಇನ್ನೂ ಶ್ರೇಷ್ಠವಾದದ್ದು. ನೋಡ್ರಿ, ನಾವು ಬೆಳಗ್ಗೆ ವಾಕಿಂಗ್ ಬಂದೀವಿ. ಡೈಲಿ ಒಂಚೂರು ಕತ್ಲಿದ್ದಾಗ ಬಂದಿರ್ತೀವಿ. ಈಗೇನದ ಸ್ವಲ್ಪ ಬೆಳಕಾಗ್ಯದ, ಲೇಟಾಗಿ ಬಂದೀವಿ. ಮತ್ತು ವಾತಾವರಣ ಇಷ್ಟು ಚಂದ ಇರ್ತದೆ ಮುಂಜಾನೆ ವಾತಾವರಣ. ಮತ್ತು ನಾವು ವಾಕಿಂಗ್ ಬಗ್ಗೆ ಮಾತಾಡ್ಲಿಕ್ಕತ್ರ ಎಷ್ಟು ಅದ ಗೊತ್ತೇನ್ರಿ? ಅದೇ ಹೇಳಿದ್ನಲ್ಲ, ನಾವು ಮೊದಲೆಲ್ಲ ನಾವು ರಂಗೋಲಿ, ವಾಕಿಂಗು ಮತ್ತು ದೇವರು ಇದ್ರ ಬಗ್ಗೆ ಭಾಳ ಡಿಸ್ಕಸ್ ಮಾಡ್ತಿದ್ವಿ.
ಯಾವಾಗ ಮುಂಜಾನೆ ಮಾತುಗಳು ಸ್ಟಾರ್ಟ್ ಅದು ಅವಾಗಿಂದ ವಾಕಿಂಗ್ ಬಗ್ಗೆ ಒಂಚೂರು ಡಿಸ್ಕಷನ್ ಕಡಿಮೆ ಆಗ್ಯದ, ಹೌದಿಲ್ರಿ? ಈಗ ನೋಡ್ರಿ, ಪ್ರತಿದಿನ ನಾವು ಒಂದು ದಿನ ಅರ್ಧ ಗಂಟೆಯರೇ ವಾಕಿಂಗ್ ಮಾಡೋದ್ರಿಂದ ನಮ್ಮ ಹೃದಯದ ಆರೋಗ್ಯ ಸುಧಾರಿಸ್ತದೆ. ತೂಕ ಇಳಿಕೆ ವಾಕಿಂಗ್ದಿಂದ ಆಗದಿದ್ದರೂ ಹೆಚ್ಚಿಗೆ ಅಂತೂ ಆಗಂಗಿಲ್ಲ, ಫಿಟ್ನೆಸ್ ಆಗ್ತೀವಿ. ಮತ್ತು ಶುಗರ್, BP ಎಲ್ಲದಕ್ಕೂ ಬಹಳ ಅಂದರೆ ಬಹಳ ಚಲೋ. ಅದು ಅಲ್ಲದೆ ಈಗ ಸದ್ಯಕ್ಕೆ ಬಹಳ ಮಂದಿಗೆ ಬರೀ ಮೊಬೈಲ್ ನೋಡಿ 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 ಒಂದು ಮಾನಸಿಕ ಖಿನ್ನತೆ, ಅದರ ಜೊತೆಗೆ ಭಾಳ ಜಲ್ದಿ ಏನೇ ಒಂದು ಜೋಕ್ ಮಾಡಿರಿ, ಏನೇ ಒಂದು ಬೈರಿ ಮನಸ್ಸಿಗೆ ತೊಗೊಂಡ್ಬಿಡ್ತಾವೆ. ಮಕ್ಕಳು ಕೂಡ ಹಾಗೇನೆ, ದೊಡ್ಡವರು ಹಾಗೆ ಆಗ್ಯಾರ. ಇದಕ್ಕೆಲ್ಲ ಕಾರಣ ಆಟ ಇಲ್ಲ, ಪಾಠ ಇಲ್ಲ, ಮತ್ತು ವಾಕಿಂಗ್ ಇಲ್ಲ, ರನ್ನಿಂಗ್ ಇಲ್ಲ, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತ ಏನಂತೀವಿ ಅದು ಮಕ್ಕಳಿಗೂ ಕೂಡ ಗೊತ್ತಿಲ್ಲ. ದೊಡ್ಡವರು ಕೂಡ ಬರೀ ಮೊಬೈಲ್ನಲ್ಲೇ ಕೂಡೋದ್ರಿಂದ ಇದು ಆಗ್ಲಿಕ್ಕತ್ತದೆ. ಮತ್ತು ಜಾಗಿಂಗ್ ಮುಂಜಾನೆ ಹೊತ್ತು, ಸಾಯಂಕಾಲ ವಾಕಿಂಗ್ ಆದ್ರೆ ಮುಂಜಾನೆಯ ಸಮಯ ಜಾಗಿಂಗ್ ಭಾಳ ಅಂದ್ರೆ ಭಾಳ ಚಲೋ ರೀ. ಮೂಳೆಗಳು ಗಟ್ಟಿ ಆಗ್ತವೆ. ಮತ್ತು ಎಲ್ಲರೂ ಸೊಂಟ ನೋವು, ಬೆನ್ನು ನೋವು ಅಂತಿರ್ತಾರೆ, ಅದು ಎಲ್ಲವೂ ಭಾಳ ಜಲ್ದಿನೇ ಆರಾಮಾಗ್ತದೆ. ಎಲ್ಲರೂ ಈಗೇನು ಮಾಡಿಬಿಡ್ತೀವಿ ನಾವು ನೀವೆಲ್ಲ, ಒಂದು ಸ್ವಲ್ಪ ಕುತ್ತಿಗೆ ನೋವಾಗ್ಯದ, ಬೆನ್ನು ನೋವಾಗ್ಯದ, ಡಾಕ್ಟ್ರ್ ಹತ್ರ ಹೋಗೋದು, ಗುಳಿಗೆ ತೊಗೊಳ್ಳೋದು, ಟ್ಯಾಬ್ಲೆಟ್ ತೊಗೊಳ್ಳೋದು, ಬರೋದು, ಇದನ್ನೇ ಮಾಡ್ತೀವಿ. ಅದಕ್ಕಿಂತ ನಮ್ಮ ಕೈಯಲ್ಲಿ ಅದ. ದುಡ್ಡು ಕೊಟ್ಟು ರೋಗ ತಗೊಳ್ಳೋಕ್ಕಿಂತ ಬೆಳಗ್ಗೆ ಒಂದು ಅರ್ಧ ಗಂಟೆ 1 ಗಂಟೆ ಲಘು ಎದ್ರೆ ಸಾಕು, ಎಲ್ಲನೇ ಮುಗೀತದೆ. ಅದಕ್ಕೆ ಆದಷ್ಟು ನೋಡ್ರಿ, ಮಾನಸಿಕ ಒತ್ತಡ ಕಡಿಮೆ ಆಗ್ತದೆ, ಜೀರ್ಣಕ್ರಿಯೆ, ಮತ್ತು ಒಬ್ಬೊಬ್ರಿಗೆ ಜೀರ್ಣ ಆಗಂಗಿಲ್ಲ, ಮೋಷನ್ ಕ್ಲಿಯರ್ ಆಗಂಗಿಲ್ಲ ಅಂಥೇಳಿ ಟ್ಯಾಬ್ಲೆಟ್ ತೊಗೊಳ್ಳೋದು, ಔಷಧಿ ತೊಗೊಳ್ಳೋದು, ಅವೆಲ್ಲವನ್ನು ಬಿಡೋದಾಗ್ತದೆ. ಈ ವಾಕಿಂಗ್ ಎಷ್ಟು ಬೆನಿಫಿಟ್ಸ್ ಅದ ಅಂತಂದ್ರೆ, ದಿನಾಲು ಬರೀ ಒಂದು ಅರ್ಧ ಗಂಟೆಯಿಂದ 45 ನಿಮಿಷ ಸ್ವಲ್ಪ ವೇಗವಾಗಿ ಸ್ಪೀಡಾಗಿ ವಾಕಿಂಗ್ ಮಾಡೋದು ಅಷ್ಟು ಆರೋಗ್ಯಕ್ಕೆ ಚಲೋ. ನೀವು ಎಲ್ಲರೂ ವಾಕಿಂಗ್ ಮಾಡ್ತೀರಿ ಅಂತ ಅನ್ಕೋತೀನಿ. ಆದಷ್ಟು ಒಟ್ಟ ಬಿಡ್ಲಿಕ್ಕೆ ಹೋಗಬೇಡ್ರಿ, ಲಘುನೇ ಎದ್ದು ವಾಕಿಂಗ್ ಮಾಡೋದು ಎಲ್ರಿಗೂ ಬೆನಿಫಿಟ್ಸ್ ಅದ. ಹಾಗೆ ಒಂಚೂರು ಯೋಗ ಮಾಡಿ ಬರೋದು ನೋಡ್ರಿ. ಇಷ್ಟು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ ಮೇಲೆ ನಮ್ಮ ಮನೆಯೊಳಗೆ ಇನ್ನೊಬ್ರು ಗೆಸ್ಟ್ ಇದ್ದಾರೆ. ಇಷ್ಟು ದಿವಸ ನೀವು ಅವ್ರನ್ನ ಭೇಟಿನೇ ಆಗಿಲ್ಲ. ಇವತ್ತು ನಿಮ್ಗೆ ಸರ್ಪ್ರೈಸ್, ಅವ್ರನ್ನ ಭೇಟಿಯಾಗ್ರಿ, ಎಲ್ಲರೂ ದರ್ಶನ ತಗೋರಿ. ಎಂತ ಹೊರಗೆ ಬರ್ತದೆ, ನಾವು ಹೋಗ್ತಾರ ಝೂಮ್ ಇತ್ತಿಲ್ ಕೈಯಾಗ. ಕೆಳಗೆ ಬಿಟ್ಟು ತಿನ್ನಿಸಿ. ಇದ್ರ ಮೇಲೆ ಬಿಸ್ಕಿಟು, ಗಜ್ರಿ, ಸೌತಿಕಾಯಿ ಎಲ್ಲ ತಿಂತದ್ರಿ ಇದು ಆಮೆ. ಆದ್ರೆ ಇವತ್ತು ವಿಡಿಯೋ ಮಾಡ್ಲಿಕ್ಕತ್ತೀವಲ್ಲ, ಒಟ್ಟ ತಿನ್ನವಲ್ತು ನೋಡ್ರಿ, ಡೈಲಿ ತಿಂತದ ಇದು ಆಮೆ. ಒಂದು 2-3 ತಿಂಗಳು 3-4 ತಿಂಗಳಾಯ್ತು ನಮ್ಮ ಮನೆ ಒಳಗಿದ್ದು. ಬಹಳ ಸಣ್ಣ ಪಾಪು ಇತ್ತು, ಈಗ ದೊಡ್ಡದಾಗ್ಯದ, ಅಡ್ಡಾಡ್ಲಿಕ್ಕತ್ತದ, ಎಲ್ಲ ತಿಂತದ. ಬಹಳ ಖುಷಿ ಅನಿಸ್ತದ. ನಮ್ಮ ಮನೆ ಒಳಗೆ ಒಂದು ಮೆಂಬರ್ ಆಗಿಬಿಟ್ಟದಿದು. ದಿನನಿತ್ಯ ನಮ್ಮ ಮನೆಯವ್ರು ಇದಕ್ಕೆ ಸ್ನಾನ ಮಾಡಿಸೋದು, ಭಾಳ ಅವ್ರದ್ದೆಲ್ಲ ಏನೇನೋ ತಿನ್ನಿಸ್ತಾರೆ, ಉಣಿಸ್ತಾರೆ. ಅದ್ರದ್ದು ಫುಡ್ ತೊಗೊಂಡು ಬಂದಾರ, ಎಲ್ಲ ಅವರೇ ಮಾಡ್ತಾರ್ರಿ. ನನಗಂತೂ ಅಂದೆಲ್ಲ ಈ ಮುಟ್ಟೋದು ಇದೆಲ್ಲ ಆಗಂಗಿಲ್ಲ, ಅವರೆಲ್ಲ ನಮ್ಮ ಮನೆಯವ್ರು ಮಾಡ್ತಾರೆ. ಈಗ ಅಡ್ಡಾಡ್ತದೆ ನೋಡ್ರಿ, ಮನೆಯೊಳಗೆಲ್ಲ ಹೊರಗಷ್ಟೇ ಅಡ್ಡಾಡ್ತದೆ. ಮತ್ತು ಹೌದೊಳಗೆ ಬಿಟ್ಬಿಡ್ತೀವಿ. ಇವತ್ತು ಅಡುಗೆ ಏನು ಸ್ಪೆಷಲ್ ಅಂತೀರೇನ್ರಿ? ದಿನಾಲು ನೋಡ್ರಿ, ಈಗಂತೂ ಲಗ್ನ ಮುಂಜ್ವಿ ಮನಿ ಓಪ್ನಿಂಗು ಇದರ ಒಳಗೆ ಟೈಮು ಅಂದ್ರೆ ಊಟನೂ ಹೊರಗಿಂದೆ ಆಗಿಬಿಟ್ಟದ. ಹಾಗಾಗಿ ವಿಡಿಯೋನು ಭಾಳ ಕಡಿಮೆ ಆಗಿಬಿಟ್ಟಾವ ಬರೋದು, ಹೌದಿಲ್ರಿ? ಮನೆ ಒಳಗೆ ಏನಾದರೂ ಸ್ಪೆಷಲ್ ಮಾಡೋದು ಇತ್ತಪ್ಪ ಅಂತಂದ್ರೆ
ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ. ಈಗ ಏನೂ ಇಲ್ಲೇ ಇಲ್ಲ, ಹಾಗಾಗಿ ಇವತ್ತೊಂದು ಸ್ಪೆಷಲ್ ಮಾಡೋಣ ಅಂತ ತಿಳ್ಕೊಂಡು ಮಾಡ್ಲಿಕತ್ತೀನಿ. ಒಂದು 3-4 ಮೆಣಸಿನ್ಕಾಯಿ, ಜೀರಿಗೆ, ಕೊತ್ತಂಬರಿ, ಉಪ್ಪು ಎಲ್ಲ ಹಾಕಿ ಮಿಕ್ಸಿ ಮಾಡಿ ಇವತ್ತು ಒಂದು 2 ಹಿಟ್ಟು ಕೂಡಿಸಿ ದಪಾಟಿ ಮಾಡ್ಲಿಕತ್ತೀನಿ. ಆ್ಯಕ್ಚುಲಿ 3-4 ಹಿಟ್ಟು ಕೂಡಿಸಿ ಮಾಡಬೇಕು. ಅಷ್ಟೊಂದು ಹಿಟ್ಟನ್ನು ಆ್ಯಡ್ ಮಾಡಿಲ್ಲ, ಬರೀ ಜೋಳದ ಹಿಟ್ಟು, ಒಂದಿಷ್ಟು ಕಡಲೆ ಹಿಟ್ಟು ಹಾಕಿ ಇದ್ರೊಳಗೆ ಪೇಸ್ಟ್ ಏನು ಮಾಡಿ ಇಟ್ಕೊಂಡೇನಿಲ್ರಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಜೀರಿಗೆ ಅದನ್ನು ಆ್ಯಡ್ ಮಾಡಿ ಚೆಂದಾಗಿ ಹಿಟ್ಟೆಲ್ಲ ಕಲಿಸ್ಕೊಂಡು ಮಸ್ತ್ ಟೇಸ್ಟಿಯಾದ ದಪಾಟಿ ರೆಡಿ ಮಾಡ್ತೀನಿ. ಅದಕ್ಕೆ ಪಲ್ಯನೂ ಮಸ್ತ್ ರೆಡಿ ಆಗ್ಯಾವ್ರಿ. ಯಾಕಂದ್ರೆ ಇವತ್ತೊಂದು ಪಲ್ಯ ಹಬ್ಬನೇ ಆದಂಗೆ ಆಗ್ಬಿಟ್ಟದ ನಮ್ಮ ಮನ್ಯಾಗ. ನನ್ನ ಮಗಳು ಬರಬೇಕಾದ್ರೆ ನಿನ್ನೆ ಪಾಲಕ್ ತೊಗೊಂಬಂದಾಳ, ನಮ್ಮ ಮನೆಯವರು ಬದನೆಕಾಯಿ ತೊಗೊಂಡು ಬಂದಾರ, ನಾನು ಹೆಸರು ಕಾಳು ಉಸುಳಿ ತೊಗೊಂಬಂದಿನಿ ರೀ. ಹೀಗಾಗಿ ಏನು ಮಾಡಬೇಕು, ಭಾಳ ಪಲ್ಯ ಇದ್ದರೂ ಏನು ಮಾಡ್ಬೇಕು ಗದ್ದಲ ಹಿಡಿತದೆ. 1-2 ಇದ್ದು ಅಂದ್ರೆ ಅವನ್ನ ಫಾಸ್ಟಾಗಿ ಮಾಡಿ ಮುಗಿಸ್ತೀವಿ. ನೋಡೋಣ ಏನು ಮಾಡ್ತೀನಿ, ಅದನ್ನಂತೂ ತೋರಿಸ್ತೀನಿ ನಿಮಗೆಲ್ಲ. ಈಗೇನದ ಇದನ್ನು ಮಿಕ್ಸಿ ಮಾಡಿದ ನೀರೊಳಗೆ ಹೆಸರು ಇಟ್ಬಿಟ್ಟೆ. ಮತ್ತು ನುಗ್ಗೆಕಾಯಿ ಆರೋಗ್ಯಕ್ಕೆ ಚಲೋ ಅಂತ ತಿಳ್ಕೊಂಡು ನುಗ್ಗೆಕಾಯಿನೂ ಕುದಿಲಿಕ್ಕೆ ಇಟ್ಟೆ. ಮೊನ್ನೆ ತೋರಿಸಿನ ರೆಸಿಪಿ ನಿಮಗೆ, ಅದು ನಮ್ಮ ಮನೆಯೊಳಗೆ ದಿನನಿತ್ಯ ನಡೆದದ. ಆರೋಗ್ಯಕ್ಕೆ ಭಾಳ ಚಲೋ ರೀ ಅದು, ಹಾಗಾಗಿ ಕುದಿಲಿಕ್ಕೆ ಇಟ್ಟೀನಿ. ಇಲ್ಲಿ ಏನದ ಇನ್ನೊಬ್ಬಕಿ ಮಗಳು ಬ್ರೊಕೋಲಿ ತೊಗೊಂಬಂದಿದ್ಲು. ಅದನ್ನು ಕೂಡ ಅಂದರೆ ಇವೇನವರಿ ಪಲ್ಯ ನಮ್ಮಲ್ಲಿ ಬ್ರೊಕೋಲಿ ಆಯಿತು, ಇದು ನುಗ್ಗೆಕಾಯಿ ಸುಮ್ಮ ಹಂಗೆ ತಿನ್ಲಿಕ್ರಿ. ಅವು ಕರೆ ಪಲ್ಯ ಅಂತಂದ್ರೆ ಬದನೆಕಾಯಿ, ಸುಟ್ಟು ಬದನೆಕಾಯಿದ್ದು ಚಟ್ನಿ ಮಾಡ್ತೀನಿ. ಮತ್ತು ಇನ್ನೂ ಒಂದು ಪಾಲಕ್ ಅದ, ಅವು 2 ಭಕ್ರಿಗೆ ಹಚ್ಕೊಂಡು ತಿನ್ನಲಿಕ್ಕೆ. ಸೈಡ್ ಬೇಕಪ್ಪ ಅಂತಂದ್ರೆ ಶೇಂಗಾ ಹಿಂಡಿ ಅದು ಇದು ಇದ್ದೇ ಇರ್ತದೆ. ನಿನ್ನೆ ನಾನು ಶೇಂಗಾ ಹಿಂಡಿ, ಅಗಸಿ ಹಿಂಡಿ ಅಂದರೆ ಚಟ್ನಿ ಎಲ್ಲ ಮಾಡೀನಿ. ಅದನ್ನು ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ರೀ. ಈಗ ಎಣ್ಣೆ ಹಚ್ಚಿ ಈ 2 ಬದನೆಕಾಯಿ ಸುಡ್ಲಿಕ್ಕೆ ಇಡ್ಲಿಕ್ಕತ್ತೀನಿ. ಟೇಸ್ಟ್ ಆಗ್ತದೆ ಚಟ್ನಿ ಭಕ್ರಿಗೆ ಮತ್ತು ಈ ದಪಾಟಿಗೆ ಭಾಳ ಟೇಸ್ಟ್ ಆಗ್ತದೆ. ಇಲ್ಲಿ ಬ್ರೊಕೋಲಿ 1 ಸ್ಪೂನ್ನಷ್ಟು, ಬರೀ ಸ್ವಲ್ಪ ಎಣ್ಣೆ ಹಾಕಿದ್ರಿ, ಒಂದೇ 1 ಸ್ಪೂನ್ನಷ್ಟು ಎಣ್ಣೆ ಹಾಕಿ ಬ್ರೊಕೋಲಿ ತಾಳಿಸ್ಲಿಕ್ಕೆ ಇಟ್ಟೀನಿ. ಮತ್ತು ಅದರೊಳಗೆ ಒಂದು 3-4 ಹಸಿಮೆಣಸಿನ್ಕಾಯಿ ಒಂದರೊಳಗೆ 2 ಭಾಗ ಮಾಡಿ ಅದನ್ನು ಕೂಡ ತಾಳಿಸ್ತೀನಿ. ಅದರೊಳಗೆ ಏನು ಹಾಕಂಗಿಲ್ಲ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಮೆಣಸಿನ ಪುಡಿ, ಇಷ್ಟು ಹಾಕಿದ್ವಿ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ಬ್ರೊಕೋಲಿ ಅಂತೂ ಬರೇ ಬಾಯಲ್ಲೇ ತಿನ್ನೋ ಹಂಗ್ರಿ. ಅದು ಇದ್ರದಂತೂ ರೆಸಿಪಿ, ನುಗ್ಗೆಕಾಯಿ ರೆಸಿಪಿ ಮೊನ್ನೆನೇ ತೋರಿಸೀನಿ, ಈಗೂ ಕೂಡ ಮಾಡೋ ಹೊತ್ನ್ಯಾಗ ತೋರಿಸ್ತೀನಿ. ಈಗ ಹೆಸರು ಮೆಣಸಿನ್ಕಾಯಿ ಕೊತ್ತಂಬರಿ ಪೇಸ್ಟ್ ನೀರೊಳಗೆ ಹೆಸರು ಮಾಡಿ ಈಗ ಚೆಂದಾಗಿ ಎಲ್ಲ ಕಲಿಸ್ಕೊಂಡು ದಪಾಟಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ನೋಡ್ರಿ. ಹಾಗೇನೆ ಬದ್ನೆಕಾಯಿನೂ ಸುಡ್ಲಿಕ್ಕೆ ಇಟ್ಟೀನಿ, ಬದ್ನೆಕಾಯಿನೂ ಸುಡ್ತಾವ. ಮತ್ತು ಪಾಲಕ್ ಪಲ್ಯ ಒಗ್ಗರಣೆನೂ ಹಾಕ್ತೀನಿ. ಇಷ್ಟು ನಾದಿಟ್ಕೊಂಡು ಪಾಲಕ್ ಪಲ್ಯ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಲಿಕ್ಕತ್ತೀನಿ. ಯಾಕಂದ್ರೆ ಭಾಳಷ್ಟು ಅದರೊಳಗೆಲ್ಲ ಪಾಲಕ್ ಒಳಗೆ ತೊಗರಿಬೇಳೆ, ಹೆಸರುಬೇಳೆ ಏನಾದರೂ ಕುದಿಸಿ ಹಾಕಿದೆ ಅಂದ್ರೆ ಭಾಳ ಪಲ್ಯ ಆಗಿಬಿಡ್ತದೆ. ಅದಕ್ಕೆ ತಿನ್ನೋರು ಯಾರೂ ಇಲ್ಲ. ಅಂದರೆ ಅದರೊಳಗೆ ಏನೂ ಆ್ಯಡ್ ಮಾಡೋಂಗಿಲ್ಲ, ಬರೀ ಒಂಚೂರು ಜೋಳದ ಹಿಟ್ಟು ಹಾಕಿ ಪಾಲಕ್ ಪಲ್ಯ ಮಾಡ್ತೀನಿ. ಆ ರೆಸಿಪಿ ಕೂಡ ತೋರಿಸ್ತೀನಿ. ಈಗ ಅಷ್ಟು ಹಿಟ್ಟು ನಾದಿಟ್ಕೊಂಡು ಸ್ಟಾರ್ಟ್ ಮಾಡಲ್ರಿ, ದಪಾಟಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಮತ್ತು ಈ ದಪಾಟಿ ನೋಡ್ರಿ ಒಂದು ಸ್ವಲ್ಪ ಡಿಫ್ರೆಂಟ್ ಆದ ಟೇಸ್ಟ್ ಇರ್ತಾವೆ. ಅದರೊಳಗೆಲ್ಲ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಉಪ್ಪು, ಜೀರಿಗೆ ಎಲ್ಲ ಹಾಕಿರೋದ್ರಿಂದ ಭಾಳ ಟೇಸ್ಟ್ ಆಗ್ತವೆ. ಅದಕ್ಕೆ ನಾವು ಎಣ್ಣೆನೂ ಹಚ್ಬೋದು ಮತ್ತು ನೀರನ್ನು ಹಚ್ಬೋದು. ನಾವು ಊರಿಂದ ಊರಿಗೆ ಒಯ್ಬೇಕಾದ್ರೆ ಎಣ್ಣೆ ಹಚ್ಚಿ ಮಾಡೋದೇ ಚಲೋ. ಭಾಳ ಮಂದಿ ಹಂಗೆ ಮಾಡ್ತಾರೆ, ಊರಿಂದ ಊರಿಗೆ ಒಯ್ತಿರ್ತಾರಲ್ರಿ, ಹಂಗೆ ಎಣ್ಣೆ ಹಚ್ಚಿನೇ ಮಾಡ್ತಾರೆ. ಈಗ ನಾನು ಒಂದೊಂದಕ್ಕೆ ಎಣ್ಣೆನೂ ಹಚ್ಚೀನಿ, ಒಂದೊಂದಕ್ಕೆ ನೀರು ಹಚ್ಚಿ ತೋರಿಸೀನಿ ನೋಡ್ರಿ. ಈ ಬ್ರೊಕೋಲಿ ಒಳಗೆ ಸ್ವಲ್ಪ ಉಪ್ಪು ಮತ್ತು ಮೆಣಸಿನ ಪುಡಿ ಹಾಕೀನಿ.
ಯಾಕೋ ಸಣ್ಣಾಗಿದೆ ಪುಟ್ಟಿ. ಎಸ್, ನೀರು ಹಚ್ಚಲಿಕ್ಕೆ ಬರ್ತದೆ, ಎಣ್ಣೆನೂ ಹಚ್ಚಲಿಕ್ಕೆ. ಈ ಊರಿಗೆ ಅದು ಒಯ್ಯೋರಿದ್ವಿ ಅಂದ್ರೆ ಎಣ್ಣೆ ಹಚ್ಚೋದು ಮೀನ ತಪಾಟಿ. ಈಗ ಎಲ್ಲರಿ ಟೂರಿಗೆ ಅದು ಹೋಗ್ತಿರ್ತೀವಿ ನೋಡು, ಆ ಟೈಮಿಗೆ ಎಣ್ಣೆ ಹಚ್ಚೋದತ್ತೀವಿ ಅಂದ್ರೆ ಕೆಡಂಗಿಲ್ಲ. ನೀರು ಹಚ್ಚಿದ್ರೆ ಕೆಡ್ತಾವಲ್ಲ. ಅಂತ ಅದೇನಿಲ್ಲ, ಭಕ್ರಿ ಎಲ್ಲ ಒಯ್ತಾರಲ್ಲ. ಹೌದು. ಆದರೆ ಟೇಸ್ಟ್ ಡಿಫ್ರೆಂಟ್ ಆಗಿ ದಪಾಟಿ ಅಂದ್ರೆ ಅದೊಂದು ಟೇಸ್ಟ್. ಇದಕ್ಕೆ ಬಕ್ರಿ ಏನು ಡಿಫ್ರೆನ್ಸ್? ಅದು ಒಂದೇ ಹಿಟ್ಲಿ ಮಾಡ್ತೀವಿ, ಜೋಳ ಹಿಟ್ಟು ಒಂದೇ ಯೂಸ್ ಮಾಡ್ತೀವಿ. ಇದೇನದ ಎಲ್ಲ ಟೈಪ್ ಹಿಟ್ಟು ಹಾಕಿ ಮಸಾಲೆ ಹಾಕಿರ್ತೀವಿ. ನುಗ್ಗೆಕಾಯಿ ಕುದ್ದಾವ್ರಿ, ಅದರೊಳಗೆ ಏನದ ಒಂಚೂರು ಹುಣಸೆ ಹಣ್ಣಿನ ಹುಳಿ, ಸ್ವಲ್ಪ ಉಪ್ಪು, ಸ್ವಲ್ಪ ಹಾಕಿದ್ರಿ ಅಗ್ದಿ, ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ ಪುಡಿ, ಮತ್ತು ಒಂದು ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ, ಕೊತ್ತಂಬರಿ ಪೇಸ್ಟ್ ಮಾಡಿ ಹಾಕಿದ್ರು ನಡೀತದೆ. ಇವತ್ತು ಹಾಕಿಲ್ಲ, ಮೊನ್ನೆ ಹಾಕಿದ್ದೆ. ಮತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿ ಇರಲಿ ಅಂತ ತಿಳ್ಕೊಂಡು ಇಷ್ಟ ಕುದಿಸೀನಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು. ಮತ್ತು ಹುಣಸೆ ಹಣ್ಣಿನ ಹುಳಿ, ಅದಕ್ಕೆ ಖಾರ ಸ್ವಲ್ಪ ಉಪ್ಪು ಹಾಕಿದ್ವಿ ಅಂದ್ರೆ ಅದ್ರದ್ದು ಟೇಸ್ಟ ಬೇರೆ ಬರ್ತದ್ರಿ. ಬರೇ ಬಾಯಲ್ಲೇ ತಿನ್ಲಿಕ್ಕೆ ಹಂಗೆ ಸ್ನ್ಯಾಕ್ಸ್ ಟೈಪು. ಮಕ್ಕಳಿಗೂ ಕೂಡ ನೀವು ಅದನ್ನು ಮಾಡಿಕೊಡ್ರಿ, ಆರೋಗ್ಯಕ್ಕೆ ಹೇಳಿ ಮಾಡಿಸಿದ್ದು. ಅದು ಅಲ್ಲದೆ ನುಗ್ಗೆಕಾಯಿ ಎಷ್ಟೊಂದು ರೋಗಗಳಿಂದ ನಮಗೆ ದೂರ ಇಡ್ತದೆ. ಅದೇ ಪ್ರಕಾರ ಪಾಲಕ್ ಕೂಡ ಹಂಗನ. ಈಗ ಪಾಲಕ್ ಎಲ್ಲ ತೊಳೆದು ಇಟ್ಕೊಂಡಿನಿ ನಾನು. ಮತ್ತು ಬ್ರಕೋಲಿ ಪಲ್ಯನೂ ಆಗ್ಯದ. ಅದನ್ನೊಂದು ಬೌಲಿಗೆ ತೆಗೆದು ಅದೇ ಬುಟ್ಟಿ ಒಳಗೆ ಈ ಪಾಲಕ್ ಪಲ್ಯ ಮಾಡಿಬಿಡ್ತೀನಿ ನೋಡ್ರಿ. ಮತ್ತು ಪಾಲಕ್ ಪಲ್ಯದ್ದು ಉಪಯೋಗಗಳು ಎಷ್ಟವ ಗೊತ್ತೇನ್ರಿ? ನಮಗೆ ಕಬ್ಬಿಣಾಂಶ ಸಿಗ್ತದೆ, ಕ್ಯಾಲ್ಸಿಯಂ ಸಿಗ್ತದೆ, ಎಲ್ಲದಕ್ಕೂ ಇದು ಪಾಲಕ್ ಪಲ್ಯ ಫ್ರೆಶ್ ಪಲ್ಯ. ಮೆಂತೆ ಅನ್ರಿ, ದಿನನಿತ್ಯ ಹಸಿರು ಪಲ್ಯ. ಕಾಳುಗಳೂ ಅಷ್ಟ ಮುಖ್ಯ. ಭಾಳ ಮಂದಿ ಕೇಳ್ತಾರೆ ನನಗೆ, ನೀವು ಕಾಳುಗಳು ಜಾಸ್ತಿ ಪಲ್ಯ ಮಾಡಂಗಿಲ್ಲಲ್ಲ ಅಂಥೇಳಿ. ನಾವು ಹೆಚ್ಚಾಗಿ ಮೊಳಕೆ ಕಾಳುಗಳನ್ನೇ ಜಾಸ್ತಿ ತಿನ್ನೋದ್ರಿಂದ ಮಾಡಿರಂಗಿಲ್ಲ. ಯಾವಾಗರ ಒಮ್ಮೆ ಮಾಡ್ತೀನಿ. ನೀವು ಹೇಳಿದ್ದು ಖರೆಯದ. ನಾನು ಜಾಸ್ತಿ ಹಸಿರು ಪಲ್ಯನೇ ತಿನ್ನೋದು ಜಾಸ್ತಿ. ಮುದ್ದೆ ಪಲ್ಯ ಅನ್ರಿ, ಹಿಂಗೆ ತೊಪ್ಪಲ್ ಪಲ್ಯ ಅನ್ರಿ, ತಾಳು ಪಲ್ಯ ಅನ್ರಿ, ಇದೇ ಟೈಪ್ ಮಾಡಿರ್ತೀನಿ. ಬೇಳೆ ಹಾಕಿ ಮಾಡಿರ್ತೀನಿ. ಡಿಫ್ರೆಂಟಾಗಿ ಮಾಡಿದ್ದು ನಿಮ್ಮ ಜೊತೆ ನಾನು ಸಾಕಷ್ಟು ಸರಿ ಶೇರ್ ಮಾಡ್ಕೊಂಡೀನಿ. ಇವತ್ತು ನಾನು ಪಾಲಕ್ ಪಲ್ಯ, ಅದರೊಳಗೆ ಯಾವುದೇ ತೊಗರಿಬೇಳೆ, ಕಡ್ಲಿಬೇಳೆ, ಹೆಸರು ಬೇಳೆ ಏನೂ ಹಾಕ್ಲಾರ್ದ ಮಾಡ್ಲಿಕತ್ತೀನಿ. ಈಗೇನದ 3 ಸೂಡು ಪಾಲಕ್ಕಿದ್ದು ರೀ ಇವು. ಅವನು ಇಷ್ಟು ಚೆಂದಾಗಿ ತೊಳೆದು ಆರಿಸಿ ಇಟ್ಕೊಂಡೀನಿ. ತೊಳೆದು ಇಟ್ಕೊಂಡೀನಿ, 2 ಸರಿ ತೊಳೆದು. ಈಗೆಲ್ಲ ಚೆಂದಾಗಿ ಹೆಚ್ಕೊಂಡೆ. ಮತ್ತು ದಪಾಟಿನೂ ಮಾಡೋದು ಮುಗಿತ್ರಿ. ಹಂಗೆ ಕಲ್ಲನ್ನು ಸ್ವಲ್ಪ ತೊಳೆದು, ದಪಾಟಿ ಮಾಡಿದ ಕಲ್ಲು ತೊಳೆದು ಒರೆಸಿ ಅದೇ ಜಾಗದೊಳಗೆ ಪಲ್ಯ ಹೆಚ್ಚಿ ಇಟ್ಕೊಳಿಕತ್ತೀನಿ. ಇದಿಷ್ಟು ಪಲ್ಯ ಏನದ ಹೆಚ್ಕೊಳ್ಳೋದಾತು. ಇನ್ನು ಒಂದು 3-4 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ ಹಾಕಿ ಅದರೊಳಗೆ ಒಂದಿಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ತಕ್ಕೋತೀನಿ. ಈ ಒಗ್ಗರಣೆ ಯಾಕಪ್ಪ ಅಂತಂದ್ರೆ, ಬದನೆಕಾಯಿ ನಾ ಏನು ಸುಟ್ಟು ಇಟ್ಟೇನಿಲ್ಲ, ಅದರ ಒಳಗೆ ಈ ಮೆಣಸಿನಕಾಯಿ ಮತ್ತು 1-2 ಸ್ಪೂನು ಒಗ್ಗರಣೆ ಹಾಕಲಿಕ್ಕೆ 2 in 1 2 ಒಗ್ಗರಣೆ ಒಂದ್ರೊಳಗೆ ಇಳಿಸ್ಲಿಕ್ಕತ್ತೀನಿ ನೋಡ್ರಿ. ಈಗ ಒಣ ಮೆಣಸಿನ್ಕಾಯಿ ಹಾಕಿ ತೆಗೆದು ಅದರೊಳಗೆ ಹೆಚ್ಚಿ ಇಟ್ಕೊಂಡ ಪಾಲಕ್ ಪಲ್ಯ ಆ್ಯಡ್ ಮಾಡಿಬಿಡ್ತೀನಿ.
ಈಗ ನೋಡ್ರಿ ಏನು ಬದನೆಕಾಯಿ ಎಲ್ಲ ಸುಟ್ಟಿದ್ನೆಲ್ಲ ಅದಷ್ಟು ಸಿಪ್ಪೆ ತೆಗೆದು ಚೆಂದಾಗಿ ಮ್ಯಾಶ್ ಮಾಡಿ ಅದರೊಳಗೆ ನೀವು ಬೇಕಂದ್ರೆ ಉಳ್ಳಾಗಡ್ಡಿ ತಿನ್ನೋರಿದ್ರಿ ಅಂದ್ರೆ ಚೆಂದಾಗಿ ಸಣ್ಣಗೆ ಉಳ್ಳಾಗಡ್ಡಿ ಹೆಚ್ಚಿ ಇದ್ರೊಳಗೆ ಆ್ಯಡ್ ಮಾಡ್ಬೋದು, ಇನ್ನೂ ಟೇಸ್ಟ್ ಆಗ್ತದೆ. ಬಟ್ ನಾ ಉಳ್ಳಾಗಡ್ಡಿ ಹಾಕಿಲ್ರಿ. ನಮ್ಮ ಮಕ್ಕಳು ಅಷ್ಟೇ ಉಣ್ತಿದ್ರಂದ್ರೆ ಹಾಕ್ತೀನಿ ನಾನು. ನಾವು ತಿಂತೀವಿ, ಉಳ್ಳಾಗಡ್ಡಿ ಇಲ್ಲಲ್ಲ. ಕೆಲವೊಂದು ದಿವಸ ಅಷ್ಟೇ ತಿನ್ನಂಗಿಲ್ಲ, ದಿನನಿತ್ಯ ಏನಿಲ್ಲ. ನಾನು ಸಾಕಷ್ಟು ವಿಡಿಯೋದೊಳಗೆ ಹೇಳಿರ್ತೀನಿ. ಆದರೂ ಕೂಡ ಯಾವಾಗರೊಮ್ಮೆ ಒಂದು ಉಳ್ಳಾಗಡ್ಡಿದು ಏನರ ಒಂದು ರೆಸಿಪಿ ತೋರಿಸೋಣ. ಮೇಡಮ್ ನೀವು ಉಳ್ಳಾಗಡ್ಡಿ ತಿಂತೀರಾ, ಬೆಳ್ಳುಳ್ಳಿ ತಿಂತೀರಾ ಅಂತ ಹೇಳಿ ಒಬ್ಬೊಬ್ರು ಚಾನಲ್ ಹಾಕಿರ್ತೀರಿ ಮೆಸೇಜ. ಇರಲಿ, ಈಗ ನೋಡ್ರಿ ಪಾಲಕ್ ಚೆಂದಾಗಿ ತಾಳಿಸ್ಕೊಂಡೆ. ಅದರೊಳಗೆ ಒಂದಿಷ್ಟು ಜೋಳದ ಹಿಟ್ಟು ಹಾಕಿದೆ. ಜೋಳದ ಹಿಟ್ಟು ಹಾಕಿ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡಿ ಅದರೊಳಗೆ ಸ್ವಲ್ಪ ಹುಣಸೆ ಹಣ್ಣಿನ ಹುಳಿ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಸ್ವಲ್ಪ ಮಸಾಲೆ ಪುಡಿ ಹಾಕಿಬಿಟ್ರೆ ಮಸ್ತ್ ಟೇಸ್ಟಿಯಾದ ಪಾಲಕ್ ಭಾಜಿ ಅನ್ರಿ, ಪಾಲಕ್ ಪಲ್ಯ ಅನ್ರಿ ರೆಡಿ ಆಗ್ತದೆ ನೋಡ್ರಿ. ನೋಡಿದ್ರಲ್ಲ ಪಾಲಕ್ ಭಾಜಿ ಮತ್ತು ನುಗ್ಗೆಕಾಯಿ ಮಾಡಿದ್ದು, ಮತ್ತು ಅದರ ಜೊತೆಗೆ ಬದನೆಕಾಯಿ ಚಟ್ನಿ ಅನ್ರಿ, ಬದನೆಕಾಯಿ ಭರ್ತ ಅನ್ರಿ, ಮತ್ತು ಈ ಮೂರರ ಜೊತೆಗೆ ಇನ್ನೂ ಒಂದು ಬೆಣ್ಣೆನೂ ಅದರ. ಬೆಣ್ಣೆ ಹಚ್ಕೊಂಡು ತಿಂದರೆ ಏನು ಹೇಳಿ ಇನ್ನೂ ಟೇಸ್ಟ್ ಆಗ್ತದೆ. ಮತ್ತು ದಪಾಟಿ ಅಂತೂ ಸ್ಪೆಷಲ್ ಇಳದೆ ಅದ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಅದರ ಜೊತೆಗೆ ಎಷ್ಟೋ ಮಂದಿ ನಮ್ಮ ಫ್ಯಾಮಿಲಿಯರ್ಸು ಕಮೆಂಟೇ ಹಾಕಂಗಿಲ್ಲ, ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ನಿಮ್ಮದು ಫುಲ್ ಸಪೋರ್ಟ್ ಅದ. ಹಾಗೇನೆ ಒಂದಿಷ್ಟು ಮಂದಿ ಫ್ಯಾಮಿಲಿಯರ್ಸು ಕಮೆಂಟ್ ಹಾಕಲೇಬೇಕು, ನಾನು ನೋಡೇನಿ ಅಂಥೇಳಿ ಹಾಜರಾತಿ ಕೂಡ ಕೊಡ್ತೀರಿ. ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಈ ಭರ್ತದೊಳಗೆ ಒಂದಿಷ್ಟು ಶೇಂಗಾ ಪುಡಿ ಒಗ್ಗರಣೆ ಅಂತೂ ಮಾಡಿ ಇಟ್ಕೊಂಡೀನಿ. ಒಣಮೆಣಸಿನ್ಕಾಯಿ ಒಗ್ಗರಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಆದ್ರೆ ಮೊಸರು ಮಾತ್ರ ಒಟ್ಟ ಹಾಕ್ಲಿಕ್ಕೆ ಹೋಗಬೇಡ್ರಿ. ನಮ್ಮ ಹಿರಿಯರೆಲ್ಲ ಇದಕ್ಕೆ ಹಾಕಿದ್ನ ನೋಡೀನಿ, ನಾವು ಕೂಡ ಸಾಕಷ್ಟು ಸರಿ ತಿಂದೀವಿ. ಈ ಬದನೆಕಾಯಿ ಇದು ಭರ್ತ ಮಾಡಿದಾಗೊಮ್ಮೆ ನಮ್ಮಮ್ಮ ಎಲ್ಲ ಇದರೊಳಗೆ ಮೊಸರು ಆ್ಯಡ್ ಮಾಡ್ತಿದ್ರು. ಬಟ್ ಬದನೆಕಾಯಿ ಮತ್ತು ಮೊಸರು ಒಟ್ಟ ತಿನ್ನಬಾರ್ದಂತ ನಮಗೆ ಯಾವಾಗ ಗೊತ್ತಾಯಿತು ಅವಾಗಿನ ಬಿಟ್ಬಿಡೋದು ಒಳ್ಳೆಯದು ಅಂತ ಅನ್ಕೋತೀನಿ. ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡಿಕೊಂಡೆ. ನಿಮಗೆ ಬೇಕಂದ್ರೆ ನೋಡ್ರಿ, ನಿಮ್ಗೆ ನಾವು ಹೇಳಿದ್ದು ಕೇಳಬೇಕು ಅನ್ನಿಸ್ತು, ಖರೆ ಅನ್ನಿಸ್ತಂದ್ರೆ ನೀವು ಕೂಡ ಬಿಡಬಹುದು. ಇಲ್ಲ ಅದಕ್ಕೇನಾಗಂಗಿಲ್ಲ, ನಾವು ಮೊದಲಿನಿಂದ ತಿನ್ಕೋತ ಬಂದೀವಿ ಅಂತಿದ್ರೆ ತಿನ್ಬೋದು. ನೋಡ್ರಿ ಭರ್ತಾ ನೋಡಿದ್ರೇ ಅನ್ನಿಸ್ಲಿಕ್ಕತ್ತದ ಎಷ್ಟು ಟೇಸ್ಟ್ ಆಗ್ಯದಂತ. ಅದರೊಳಗೆ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ರೆ ಇನ್ನೂ ಮಸ್ತ್ ಆಗ್ತದ, ಹೌದಿಲ್ರಿ? ನೋಡ್ರಿ ನಿಮ್ಮ ಜೊತೆ ಮಾತಾಡ್ಕೋತ ಅಡಿಗೆನೂ ರೆಡಿ ಆಯಿತು. ಬ್ರೊಕೋಲಿನೂ ಒಂದದ, ಹಾಗೆ ನುಗ್ಗೆಕಾಯಿ ಅವ ಸೈಡ ಬಾಡಿಸ್ಕೊಳ್ಳಿಕ್ಕೆ, ಪಾಲಕ್ ಪಲ್ಯ ಅದ, ಮತ್ತು ಬದನೆಕಾಯಿ ಭರ್ತಾ ಅದ. ಇಷ್ಟೆಲ್ಲ ಅಡುಗೆ ರೆಡಿ ಆಯಿತು. ನೀವು ಒಂದು ಬೈಟ್ ಟೇಸ್ಟ್ ನೋಡಿ ಹೆಂಗಾಗ್ಯದ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ. ಮತ್ತು ಹಂಗೆ ಅಧಿಕ ಮಾಸನೂ ಬಂತ್ರ್ಯಾ ಎಲ್ಲ ಬತ್ತಿ ಅದು ನಾನು ದಿನ ರೆಡಿ ಮಾಡ್ಕೊಳಕತ್ತೀನಿ. ಬಟ್ ವಿಡಿಯೋ ಹಾಕಿಲ್ಲ, ನೋಡ್ತೀನಿ ಆದಷ್ಟು ಒಂದು 2 ದಿವಸದಾಗ ವಿಡಿಯೋ ಮಾಡಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.